ಹಾಯ್ ಹಲೋ ನಮಸ್ಕಾರ ಕನ್ನಡಿಗರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೇಜಿ ಕನ್ನಡಿಗ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತ ಇದ್ದೀನಿ. ಸೊ ಇವತ್ತು ನಮ್ಮ ಹತ್ರ ಇದೆ TVS ರೈಡರ್ 125. ಸೊ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದೀವಿ ರೈಡರ್ 125 ರಿವ್ಯೂ ಮಾಡಿ ಅಂತ. ಸೊ ನೋಡ್ಕೊಬಿಡಿ, ಇವತ್ತು ನಮ್ಮ ಚಾನಲ್ ಅಲ್ಲಿ ರೈಡರ್ 125 ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಮುಂದೆ ನೋಡೋದಾದ್ರೆ ಫಂಕಿ ಲುಕ್ ಬರುತ್ತೆ, ಸಖತ್ತಾಗಿದೆ ಡಿಸೈನ್ ಮಾತ್ರ. ಅಂಡ್ 125cc ಗೆ ಮಸ್ತ್ ಗಾಡಿ, ಒನ್ ಆಫ್ ದಿ ಸೆಗ್ಮೆಂಟ್ ಕಿಲ್ಲರ್ ಗಾಡಿ ಅಂತಾನೆ ಹೇಳ್ಬೋದು ಇದನ್ನ, ಅಷ್ಟು ಚೆನ್ನಾಗಿದೆ ಗಾಡಿ. ಡಿಸೈನ್ ಬಂದು ನಿಮಗೆ ಫಸ್ಟ್ ವರ್ಷನ್ ಆಫ್ KTM ತರ ಕಾಣಿಸುತ್ತೆ. ಮತ್ತೆ 80 ಸೆಕ್ಷನ್ ಟೈರ್ ಬರುತ್ತೆ, ಮತ್ತೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಲೋಗೋ ನೋಡ್ರಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, TVS ಲೋಗೋ. ಮತ್ತೆ ಇದರಲ್ಲಿ ನಿಮಗೆ ಫ್ಯೂಯಲ್ ಕೆಪಾಸಿಟಿ ಬಂದು 10 ಲೀಟರ್ಸ್ ಆಫ್ ಫ್ಯೂಯಲ್ ಕೆಪಾಸಿಟಿ ಬರುತ್ತೆ. ಅಂಡ್ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟವನೇ ಗುರು ಇದರಲ್ಲಿ. ಅಂಡ್ ಡಿಜಿಟಲ್ ಡಿಸ್ಪ್ಲೇ ಸಿಗುತ್ತೆ. ತುಂಬಾ ಅಡ್ವಾಂಟೇಜ್ ಆಗೋದು ಏನಪ್ಪಾ ಅಂತಂದ್ರೆ, ಮಳೆಯಲ್ಲಿ ಏನಾದ್ರು ರೈಡ್ ಎಲ್ಲ ಮಾಡ್ಬೇಕಾದ್ರೆ ಇಲ್ಲಿ ಇದೆಯಲ್ಲ ಈ ಪೌಚು, ಏನಾದ್ರು ಫೋನ್ ಇಟ್ಕೋಬೇಕು, ಸೊ ಆತರ ಏನಾದ್ರು ಇದ್ರೆ ಇಲ್ಲಿ ಆರಾಮಾಗಿ ಮಳೆ ಬಂದಾಗ ಫೋನ್ ಗೀನೆಲ್ಲ ಇಟ್ಕೊಬಹುದು. ಒಂದ್ ಸ್ಪೇಸ್ ಇದೆ, ಜಾಸ್ತಿ ಇಲ್ಲ ಬಟ್ ಓಕೆ. ಸೊ ಗಾಡಿಯಲ್ಲಿ ನಾವು ಹೋಗ್ಬೇಕಾದ್ರೆಲ್ಲ ನಿಮ್ಗೆ ಸ್ಪೇಸ್ ತುಂಬಾನೇ ಅವಶ್ಯಕತೆ ಇರುತ್ತೆ. ಏನಾದ್ರೂ ಫೋನ್ ಇಟ್ಕೋಬೇಕಾದ್ರೆ ಇಲ್ಲೆಲ್ಲ ಸೈಡಲ್ಲಿ ಇಟ್ಕೊಳಕ್ ಆಗಲ್ಲ. ಸೊ ಇವ್ರು ಇದ್ ಹಾಕ್ಸಿದ್ದಾರೆ. ಸೊ ನಾರ್ಮಲಿ ಇದು ಬರೋದಿಲ್ಲ, ಬೇಕು ಅಂದ್ರೆ ಅದು ಹಾಕ್ಸ್ಕೋಬಹುದು, ಇಲ್ಲಾಂದ್ರೆ ಇದ್ರಲ್ಲಿ ನಿಮ್ಗೆ ಸ್ಪೇಸ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಗಾಡಿ ಲುಕ್ಸ್ ಬಂದು ಈ ತರ ಐತೆ, ಒಂದ್ಸತಿ ನೋಡ್ಕೋಬಿಡಿ. ಫುಲ್ ರೌಂಡ್ ಆಗಿ ತೋರಿಸ್ಬಿಡ್ತೀನಿ. ತುಂಬಾನೇ ಸಕ್ಕತ್ತಾಗೈತೆ ಗುರು ಗಾಡಿ ಲುಕ್ಸ್ ಮಾತ್ರ. ಸೊ ಬನ್ನಿ ಇವಾಗ ಗಾಡಿನ ರೈಡ್ ರಿವ್ಯೂ ಮಾಡೋಣ. ಸೊ USB ಚಾರ್ಜಿಂಗ್ ಪೋರ್ಟ್ ನೋಡಿ, ನನ್ನ ಫೋನ್ ಚಾರ್ಜಿಂಗ್ ಆಗ್ತಾ ಇದೆ. ಸೊ ಅದಂತೂ ತುಂಬಾ ಯೂಸ್ ಆಗುತ್ತೆ ಗುರು, ಎಲ್ಲಾದರೂ ದೂರ ಪರ ಹೋದಾಗ ಚಾರ್ಜಿಂಗ್ ಇಲ್ಲ ಅಂದರೆ ಫೋನಲ್ಲಿ ಹಾಕೊಬೋದು. ವಿತ್ ಪಿಲಿಯನ್ ರೈಡ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಇವಾಗ ಪರ್ಫಾರ್ಮೆನ್ಸು ಎಲ್ಲ ಹೆಂಗಿದೆ ಅಂತ. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಇದರಲ್ಲಿ ನಿಮಗೆ 780 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ನೋಡ್ಕೊಳ್ಳಿ, ಆರಾಮಾಗೆ ಫುಟ್ನ ಕೆಳಗಡೆ ಇಡ್ಬೋದು. ಸೊ ಶಾರ್ಟ್ ರೈಡರ್ಸ್ಗೂ ತುಂಬಾ ಚೆನ್ನಾಗಿದೆ ಗಾಡಿ. ಮತ್ತು ಇದರಲ್ಲಿ ನಿಮಗೆ 2 ಥರ ಮೋಡ್ ಬರುತ್ತೆ, ಒಂದು ಎಕೋ ಮೋಡು ಮತ್ತು ಇನ್ನೊಂದು ಪವರ್ ಮೋಡು. ಓಕೆನಾ? ಸೊ ಎಕೋ ಮೋಡಲ್ಲಿ ನಿಮಗೆ ಸ್ವಲ್ಪ ಪರ್ಫಾರ್ಮೆನ್ಸ್ ನಾರ್ಮಲ್ ಆಗಿ ಸಿಗುತ್ತೆ. ಪವರಲ್ಲಿ ಚೆಕ್ ಮಾಡೋಣ ಹೇಗಿರುತ್ತೆ ಅಂತ. ಮತ್ತು ನಿಮಗೆ ಇದರಲ್ಲಿ ವಾಯ್ಸ್ ಕಂಟ್ರೋಲ್ ಸಿಗುತ್ತೆ. ಸೊ ಅದೊಂದು ಫೀಚರ್ ಆ್ಯಡ್ ಮಾಡಿದ್ದಾರೆ, ಅದು ಎಷ್ಟು ಯೂಸ್ಫುಲ್ಲು ಯೂಸ್ಲೆಸ್ಸು ನಿಮಗೆ ಗೊತ್ತಿರುತ್ತೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಗಾಡಿನ. ಜೈ ಆಂಜನೇಯ. ಸೊ ನೋಡಿ, ಎಕ್ಸಾಸ್ಟ್ ಈ ಥರ ಸೌಂಡ್ ಬರುತ್ತೆ ನಿಮಗೆ. ಫಸ್ಟ್ನೇ ಗೇರ್ ಮೂವ್, ಮುಂದೆ ಡಿಸ್ಕ್ ಬ್ರೇಕ್ ಬರುತ್ತೆ, ಮತ್ತು ಹಿಂದೆ ಬಂದು ನಿಮಗೆ ಡಮ್ ಬ್ರೇಕ್ ಬರುತ್ತೆ. ಜೈ ಆಂಜನೇಯ, ಜೈ ಶ್ರೀರಾಮ್. ಇದರಲ್ಲಿ ನಿಮಗೆ ಪವರ್ ಬಂದು ಅರೌಂಡ್ 11.69 bhp ಆಫ್ ಪವರ್ ಜನರೇಟ್ ಮಾಡುತ್ತೆ ಗಾಡಿ. ಮತ್ತು ಟಾರ್ಕ್ ಬಂದು ಅರೌಂಡ್ 11.2 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಟ್ 6000 RPM. ಪವರ್ ಬಂದು 7500 RPM ಅಲ್ಲಿ. ಒಂದ್ಸತಿ RPM ರೈಸ್ ಮಾಡಿ ನೋಡ್ತೀನಿ ನೋಡಿ. 9000 RPM ವರೆಗೂ ಹೋಗುತ್ತೆ. ಫಸ್ಟ್ 3 ಗೇರ್ಸು ಸೈಕಾಗೈತೆ ಮಾತ್ರ. ಲಾಸ್ಟ್ 2 ಗೇರ್ಸಲ್ಲೂ ಇದೆ, ಬಟ್ ಅಷ್ಟಿಲ್ಲ ಗುರು ಪರ್ಫಾರ್ಮೆನ್ಸು. ಗಾಡಿ ವೆಯ್ಟ್ ಬಂದು ನಿಮಗೆ 123 kg ವೆಯ್ಟ್ ಬರುತ್ತೆ ಗಾಡಿದು. ಹ್ಯಾಂಡ್ಲಿಂಗ್ ಎಲ್ಲ ಚೆನ್ನಾಗಿದೆ ಗುರು. ಇದು ಹ್ಯಾಂಡ್ಲಿಂಗ್ ಬಂದು ನಿಮಗೆ ಒಂಥರ ಸ್ಮೂತ್ ಇದೆ ಹ್ಯಾಂಡ್ಲಿಂಗು, ಶೇಕ್ ಆಗಲ್ಲ. ಗಾಡಿ ಹೋಗ್ತಾ ಇದ್ರೆ ಎತ್ಕಡೆನೂ ಲೀನ್ ಆಗಲ್ಲ, ಸ್ಟ್ರೈಟಾಗಿ ಹೋಗುತ್ತೆ. ಮತ್ತು ಆ ರೋಡ್ ಪ್ರೆಸೆನ್ಸ್ ಇದೆಯಲ್ಲ, ಅದು ಕೂಡ ಚೆನ್ನಾಗಿದೆ ಗಾಡಿದು. ಸ್ವಲ್ಪ ಗಾಡಿ ಚಿಕ್ಕದಾಗಿರೋದ್ರಿಂದ ಆರಾಮಾಗಿ ತಿರುಗಿಸ್ಬೋದು. ಮತ್ತು ಇದರಲ್ಲಿ ಒಂದು ಡಿಸಡ್ವಾಂಟೇಜ್ ಏನಪ್ಪ ನನಗನ್ಸಿದ್ದು ಅಂತಂದರೆ, ಗೇರ್ ಚೇಂಜ್ ಮಾಡಬೇಕಾದ್ರೆ ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ ಹೋಗಬೇಕಾದ್ರೆ ಸುಮ್ಮನೆ ನಾರ್ಮಲಾಗಿ ಹಾಕಿದ್ರೆ ತೊಗೊಳೋದಿಲ್ಲ, ಇದು ನ್ಯೂಟ್ರಲ್ ಆಗಿಬಿಡುತ್ತೆ. ಸ್ವಲ್ಪ ಮೇಲೆ ಜೋರಾಗೆ ಎತ್ತಾಕಬೇಕು ಗೇರು, ಇಲ್ಲ ಅಂತಂದರೆ ಆಗೋದಿಲ್ಲ ಇದರಲ್ಲಿ. ಎಕೋ ಮೋಡಲ್ಲಿ ಹೊಡಿತಾ ಇರೋದು ಗಾಡಿ. ಆಹಾ ಗುರು, 125cc ಗಾಡಿ ಅನ್ಸೋದೇ ಇಲ್ಲ ಗುರು. ಇದು ಏನಿದ್ರು 150cc ಆ ಥರ ಗಾಡಿ ಅನ್ಸುತ್ತೆ, ಇದು 125 ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿದೆ ಗಾಡಿ. ಸೊ ಯಾರ್ಯಾರು ಲೈಕ್ ಟೋಟಲಿ ಮೈಲೇಜಿಂದ ಹಿಡಿದು
ತಿರ್ಗಾ ಆಮೇಲೆ ಪರ್ಫಾರ್ಮೆನ್ಸು, ತಿರ್ಗಾ ಆಮೇಲೆ ಗಾಡಿ ಫೀಲು, ಇದೆಲ್ಲ ನೋಡ್ತಾ ಇದ್ದೀರಾ ಅಂತಂದರೆ 100% ಹೇಳಿ ಮಾಡ್ತಿದ್ದ ಗಾಡಿ ಇದು ನಿಮಗೆ. ಸೊ ಮೈಲೇಜ್ ಟೆಸ್ಟ್ ಮಾಡ್ತೀನಿ ಗಾಡಿದು ಸದ್ಯಕ್ಕೆ. ಇವಾಗ ಎಕೋ ಅಲ್ಲಿ ಬೇಡ, ಪವರಲ್ಲಿ ಒಂದು ಗೇರ್ 26 ಹೇಳಿರುತ್ತೆ. ಹೌದಾ? ಸೊ ಇವಾಗ ಪವರಲ್ಲಿ ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಎಷ್ಟೋಗುತ್ತೆ ಅಂತ. ಹ್ಞೂ 90, 91. ಸೊ ನನ್ನ ಪ್ರಕಾರ ಇದರಲ್ಲಿ ಮ್ಯಾಕ್ಸಿಮಮ್ ಹೋದರೂ ಕೂಡ ಒಂದು 95 ಲಾಸ್ಟು ಗುರು. ವಿತ್ ಪಿಲಿಯನ್ ಎಲ್ಲ ಹೋಗ್ತೀರಾ ಅಂದರೆ ಫುಲ್ ಹೆವಿ ಹೋಗ್ತೀರಾ, ಪವರಲ್ಲಿ ಟಾಪ್ ಅಂತಂದ್ರೂ 95 ಮ್ಯಾಕ್ಸ್ ಟು ಮ್ಯಾಕ್ಸ್, ಅದ್ರ ಮೇಲೆ ಹೋಗಲ್ಲ. ತುಂಬ ಇಳಿಯುತ್ತೆ ಗಾಡಿ. ಬಟ್ ಇದರಲ್ಲಿ ನನಗೆ ತುಂಬ ಅಡ್ವಾಂಟೇಜು ಮತ್ತು ಇಷ್ಟ ಆಗಿತ್ತು ಏನಪ್ಪ ಫೀಚರು ಅಂತಂದರೆ, ಟಾಪ್ ಸ್ಪೀಡಲ್ಲಿ ಹೋಗಬೇಕಾದ್ರೂ ಕೂಡ ಗಾಡಿ ಶೇಕ್ ಆಗಲ್ಲ. ಅದಂತೂ ತುಂಬಾ ಇಷ್ಟ ಆಯಿತು. ಮತ್ತು ರಿಫೈನ್ಮೆಂಟ್, ಇಂಜಿನ್ ರಿಫೈನ್ಮೆಂಟ್ ಅಂತೂ ಬೆಣ್ಣೆಗೋರು ದೇವರಾಣೆ ಸಖತ್ ಫಿದಾಗ ಹೋಗ್ಬಿಟ್ಟಿದ್ದೀನಿ. ಇಂಜಿನ್ ಅಷ್ಟು ರಿಫೈನ್ಡ್ ಆಗಿದೆ. ಟಾಪ್ ಗೇರಲ್ಲಿ ಕೂಡ ನಿಮ್ಗೆ ಆ ಥರ ಸೌಂಡ್ ಬರೋದಿಲ್ಲ, ತುಂಬ ಸ್ಮೂತ್ ಇದೆ ಗಾಡಿ. ಇದರಲ್ಲಿ ಸಿಟ್ಟಿಂಗ್ ಪೊಸಿಷನ್ ಬಂದು ನಿಮಗೆ ಅಪ್ರೈಟ್ ಪೊಸಿಷನ್ ಸಿಗುತ್ತೆ. ಸೊ ಬೆನ್ನು ಅವಾಗವಾಗ ಸ್ವಲ್ಪ ನೋವು ಬರುತ್ತೆ, ಸ್ವಲ್ಪ ವೆಯ್ಟ್ ಬಂದು ನಿಮಗೆ ಕೈ ಮೇಲೆ ಬೀಳೋದ್ರಿಂದ ಈ ಸೈಡ್ಸಲ್ಲಿ ಕೈ ನೋವು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಮತ್ತು ಬೆನ್ನು ಸೆಂಟ್ರಲ್ಲಿ ನೋವು ಬರುತ್ತೆ. ತುಂಬ ಲಾಂಗ್ ಎಲ್ಲ ರೈಡ್ ಮಾಡ್ತೀರಾ ಅಂದರೆ ಆ ಥರ ಆಗುತ್ತೆ. ಸೊ ನಾರ್ಮಲ್ಗೆಲ್ಲ ಏನು ಅಷ್ಟು ಅನಿಸಲ್ಲ. ಸೊ ಅದೊಂದು ಡಿಸಡ್ವಾಂಟೇಜ್ ಇದೆ ಇದರಲ್ಲಿ. ಸೊ ಇದರಲ್ಲಿ ಇನ್ನೊಂದು ಡಿಸಡ್ವಾಂಟೇಜ್ ಏನಪ್ಪ ಅಂತಂದರೆ ಕಿಲ್ ಸ್ವಿಚ್ ಇಲ್ಲ ಗುರು. ಸೊ ಗಾಡಿ ಏನಾದರೂ ನೀವು ಸಿಟಿಲೆಲ್ಲ ಓಡಿಸ್ತಾ ಇರ್ತೀರ ಅಂದರೆ ಟ್ರಾಫಿಕ್ ಲೈಟ್ ಬಿದ್ದಿರುತ್ತೆ, ಕಿಲ್ ಸ್ವಿಚ್ ಇರಲ್ಲ. ಅವಾಗ ಏನು ಮಾಡ್ತೀರಾ? ಆಫ್ ಅನ್ನು ಇಲ್ಲಿಂದನೇ ಮಾಡಬೇಕಾಗುತ್ತೆ ನೀವು. ಸೊ ಕಿಲ್ ಸ್ವಿಚ್ ಇದ್ದಿದ್ರೆ ಅದು ಯೂಸ್ ಆಗೋದು. ಸೊ ಇದು ಓನರೇ ಕೊಟ್ಟಿರೋವಂಥ ರಿವ್ಯೂ, ಗಾಡಿ ಓನರೇ ಕೊಟ್ಟಿರೋವಂಥ ರಿವ್ಯೂ ಇದು. ಸೊ ಅದೊಂದಿಲ್ಲ, ಅದು ನನ್ನ ತುಂಬ ಡಿಸಡ್ವಾಂಟೇಜ್ ಅನಿಸ್ತು ಅಂತ. ನೆಕ್ಸ್ಟು ಡಿಮ್ ಡಿಪ್ ಎಲ್ಲ ಇಲ್ಲಿದೆ. ಐ ಬೀಮು, ಲೋ ಬೀಮು, ಸೈಡ್ ಇಂಡಿಕೇಟರ್ಸು, ಹಾರನ್ನೆಲ್ಲ ಒಂಥರ ಸುಮ್ಮನೆ ಚಿಕ್ಕದಾಗಿ ಟಿಕ್ ಅಂತ ಸೌಂಡ್ ಬರ್ತೈತೆ ಅಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲರಿಗೂ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ, ಮಾಡ್ಕೊಂಡಿಲ್ಲದೆ ಇರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ತುಂಬ ಜನ ವಿಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ಅದೇನಕ್ಕಂತ ನನಗಂತೂ ಗೊತ್ತಿಲ್ಲ. ನಾನು ಇದು 2ನೇ ವಿಡಿಯೋದಲ್ಲಿ ಅದು ಹೇಳ್ತಾ ಇರೋದು. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗೈಸ್.